ಈಗ ತಾನೇ ನಾವು ಪ್ರೈವೇಟ್ ಫಾಲ್ಸಿಂದ ನಾವು ಹೋಮ್ ಸ್ಟೇಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ನಾವು ಹೊರನಾಡು ಹತ್ರ ಇರೋಂತಹ ಗಾಳಿಗುಡ್ಡ ನೋಡೋಕ್ಕೆ ಬಂದಿದ್ದೀವಿ. ನನ್ನ ಮೊದಲನೇ ಲಾಗಲ್ಲಿ ನಾನು ಧರ್ಮಸ್ಥಳ, ಕಳಸ, ಹೊರನಾಡು ನೋಡಿಕೊಂಡು ಈ ಗಾಳಿಗುಡ್ಡಕ್ಕೆ ಫಸ್ಟ್ ಟೈಮ್ ಬಂದಿದ್ವಿ. ಈಗ ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ. ಯಾವ ಥರ ಇದೆ ಗಾಳಿಗುಡ್ಡ ಅಂತ ನಿಮಗೆ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಬಟ್ ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಒಂದು ಸ್ವಲ್ಪ ಅಷ್ಟೊಂದು ಹಸಿರು ಇಲ್ಲ, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ನಾವು ಕೆಳಗಡೆ ಪಾಯಿಂಟಿಂದ ಜೀಪಲ್ಲಿ ಬಂದ್ವಿ ಮೇಲೆ ಪಾಯಿಂಟ್ವರೆಗೂ. ಈಗ ಇಲ್ಲಿಂದ ನಾವು ವಾಕ್ ಮಾಡಿಕೊಂಡು ಗುಡ್ಡ ಹತ್ತಬೇಕು. ಬನ್ನಿ ಮುಂದೆ ಹೋಗಿ ಯಾವ ಥರ ಇದೆ ಗಾಳಿಗುಡ್ಡ ಅನ್ನೋದನ್ನು ನೋಡೋಣ. ನೋಡಿ, ಗಾಳಿಗುಡ್ಡ ಮೇಲ್ಗಡೆ ವ್ಯೂ ಪಾಯಿಂಟಿಂದ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ಬೇಕಾದರೆ ಅಲ್ಲಿ ಇದು ಇದೆಯಲ್ಲ ತುದಿ ಕಾಣಿಸ್ತಿದೆ, ಅಲ್ಲಿವರೆಗೂ ಹೋಗ್ಬೋದು. ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಮರದಲ್ಲಿ. ವ್ಯೂ ಪಾಯಿಂಟ್ ನೀವು ನೇಚರ್ ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಈಗ ಸನ್ಸೆಟ್ ಆಗೋ ಟೈಮು, ಒಂದು ಸ್ವಲ್ಪ ಹೊತ್ತಿಗೆ ಸನ್ಸೆಟ್ ಆಗುತ್ತೆ. ನೋಡಿ ಯಾವ ಥರ ಇದೆ. ಬಂದರೆ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಆ ಥರ ಇದೆ ನೇಚರ್. ಹಂಗೆ ನಾನು ಗುಡ್ಡದ ಹತ್ರ ಹೋಗ್ತಾ ಇದ್ದೀನಿ. ಸೂಪರಾಗಿದೆ ವ್ಯೂ. ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ನಡೀತಾ ಇದೆ ಅಲ್ಲಿ ಮುಂದೆ. ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕಂತೂ ಸೂಪರ್ ಹೇಳಿ ಮಾಡಿಸ್ಬೋದು ಅಂತ ಹೇಳ್ಬೋದು. ಯಾವ ಥರ ಇದೆ ಹಂಗೆ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬರೋಣ. ನೋಡಿ, ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಇದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತಲೇ. ಇಲ್ಲಿ ಯಾವಾಗಲೂ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾನೆ ಇರುತ್ತೆ. ನೋಡಿ, ಇಂಥ ಪ್ರಕೃತಿ ಇಷ್ಟು ಚೆನ್ನಾಗಿದೆ. ನೋಡಿ, ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಬಾಟಲ್ಸು, ಕುಡ್ದಿರೋ ಜ್ಯೂಸು, ಪ್ಯಾಕೆಟ್ಸು ಎಲ್ಲ ತೊಗೊಂಬಂದು ಇಲ್ಲಿ ಬಿಸಾಕ್ತಾರೆ. ಪ್ಲೀಸ್ ಈ ಥರದ್ದನ್ನು ಅವಾಯ್ಡ್ ಮಾಡಿ ನಮ್ಮ ನೇಚರ್ನ ಉಳಿಸಿ. ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ಥರ ವ್ಯೂ ಕಾಣಿಸುತ್ತೆ. ನೋಡಿ, ಈಗ ನಾವು ಗಾಳಿಗುಡ್ಡದ ಹೈಯೆಸ್ಟ್ ಪೀಕಿಗೆ ಬಂದು ನಿಂತಿದ್ದೀವಿ. ಇದೇ ಫುಲ್ಲು ಹೈಟಲ್ಲಿರೋದು. ನೋಡಿ ಸುತ್ತು ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿ ಹಿಂಗಿದೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ವಾಪಸ್ಸು ನಾವು ಹೆಂಗಿದ್ರು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಲ್ಲ ಅಂದರೆ ತಪ್ಪಾಗುತ್ತೆ. ಹೊರನಾಡಿಗೆ ಹೋಗ್ಬಿಟ್ಟು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ನಾವು ಹಾಗೆ ಹೋಮ್ ಸ್ಟೇಗೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ನಾವು ಗಾಳಿಗುಡ್ಡದಿಂದ ಡೈರೆಕ್ಟ್ ಈಗ ಹೊರನಾಡಿಗೆ ಬಂದಿದ್ದೀವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋದಕ್ಕೆ. ಈಗಲೇ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ತುಂಬ ಒಳ್ಳೆ ದರ್ಶನ ಆಯಿತು. ನೋಡಿ ಯಾವ ಥರ ಇದೆ ಆಚೆ ಕಡೆ. ಈಗ ಸಮಯ ಬಂದು 8 ಗಂಟೆ ಆಗ್ತಾಯಿದೆ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ದರ್ಶನ ಆಯಿತು. ನಾವು ಈಗ ತಾನೇ ಹೊರನಾಡಿಂದ ಬಂದ್ವಿ. ಹೊರನಾಡಲ್ಲಿ ಊಟ ಮಾಡಿಕೊಂಡು ಹೋಮ್ ಸ್ಟೇಗೆ ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.